ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಗಲಾಟೆ. ಬ್ಯಾನರ್ ತೆಗೆದಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ್ದು, ನಗರಸಭೆ ಪೌರಾಯುಕ್ತಿಗೆ ಕರೆ ಮಾಡಿ ಬೆದರಿಕೆ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅಲ್ಲಿ ನಗರಸಭೆಯ ಸಿಬ್ಬಂದಿ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಬ್ಯಾನರ್ ಗಲಾಟೆ ಈಗ ಜೋರಾಗಿ ನಡೀತಾ ಇದೆ. ಬ್ಯಾನರ್ ತೆಗೆದಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ್ದು, ನಗರಸಭೆ ಪೌರಾಯುಕ್ತಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ. ಅವಾಚ್ಯ ಅಶ್ಲೀಲ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆಯನ್ನ ಹಾಕಿದ್ದು, ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾಗೆ ನಿಂದನೆಯನ್ನ ಮಾಡಿದ್ದಾರೆ. ಕೈ ಮುಖಂಡ ರಾಜೀವ್ ಗೌಡನಿಂದ ಪ್ರಾಣ ಬೆದರಿಕೆಯನ್ನ ಮಾಡಲಾಗಿದ್ದು, ಬ್ಯಾನರ್ ಬಿಚ್ಚಿದ್ರೆ ಅಧಿಕಾರಿಗೆ ಬೆಂಕಿ ಹಚ್ಚಿಸ್ತಾನಂತೆ, ಚಪ್ಲಿಯಿಂದ ಹೊಡೆಸ್ತೇನೆ ಅಂತ ಹೇಳಿ ಆಯುಕ್ತರಿಗೆ ಬೈಗುಳದ ಸುರಿಮಳೆಯನ್ನೇ ಸುರಿದಿದ್ದಾನೆ. ಇವನೇನು ರಾಜಕೀಯ ಲೀಡರೋ ಪುಡಾರಿಯೋ ಅನ್ನುವಂತಹ ಪ್ರಶ್ನೆ ಈಗ ಕೇಳ್ತಾ ಇದ್ದಾರೆ ಸಾರ್ವಜನಿಕರು. ಮಾತನಾಡುವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು, ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಹೇಳಿ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಹೇಳಿಕೊಡೋದು ಒಳ್ಳೇದು ಅಂತ ಅನ್ಸುತ್ತೆ. ತಾವು ಜನಪ್ರತಿನಿಧಿಗಳು ಏನ್ ಬೇಕಾದ್ರೂ ಮಾತಾಡಿದ್ರೆ ನಡೆಯುತ್ತೆ, ನಾಲಿಗೆ ಹರಿಬಿಟ್ರೆ ನಮ್ಮನ್ನು ಕೇಳೋರೇ ಇಲ್ಲ ಅನ್ನುವ ರೀತಿಯಾಗಿ ವರ್ತನೆಯನ್ನ ಕೆಲವು ಜನಪ್ರತಿನಿಧಿಗಳು ಮಾಡ್ತಿದ್ದಾರೆ. ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ. ನೋಡಿ, ಈತ ಮಾತಾಡಿರುವಂತಹ ರೀತಿ ನೋಡಿ, ಯಾವ ರೀತಿಯಾಗಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಲ್ಲಿ ಮಾತಾಡಿರೋದು, ನಗರಸಭೆ ಪೌರಾಯುಕ್ತಿಗೆ ಧಮಕಿಯನ್ನ ಹಾಕಿರೋದು, ಮಹಿಳಾ ಅಧಿಕಾರಿಗೆ ಇದೆಂತಹ ಮಾತು ಅಂತ ಹೇಳಿ ಈ ತರ ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಏನ್ ಮಾತಾಡ್ತೀನಿ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಯಾವ ರೀತಿಯಾಗಿ ನನ್ನ ವರ್ತನೆ ಇರಬೇಕು ಅನ್ನೋದು ಅಟ್ಲೀಸ್ಟ್ ಸಾಮಾನ್ಯ ಜ್ಞಾನವನ್ನಾದ್ರೂ ಜನಪ್ರತಿನಿಧಿಗಳು ಇಟ್ಕೊಳ್ಬೇಕಾಗತ್ತೆ. ಬೇಕಾಬಿಟ್ಟಿ ಬ್ಯಾನರ್ ಅನ್ನ ಹಾಕಿದಂತಹ ಸಂದರ್ಭದಲ್ಲಿ, ಅದನ್ನ ತೆಗೆಸುವ ಕೆಲಸವನ್ನ ಮಾಡಿದಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ, ಅದರಲ್ಲೂ ಕೂಡ ಮಹಿಳಾ ಅಧಿಕಾರಿಯ ಮೇಲೆ ಈ ರೀತಿಯಾಗಿ ವರ್ತನೆಯನ್ನ ತೋರಿರೋದು, ಮಾತನಾಡಿರೋದು, ಬ್ಯಾನರ್ ಬಿಚ್ಚಿದ್ರೆ ಬೆಂಕಿ ಹಚ್ಚಿಸ್ತೀನಿ ಅಂತ ಹೇಳೋದು, ಚಪ್ಪಲಿಯಿಂದ ಹೊಡೆಸ್ತೀನಿ ಅನ್ನುವಂಥದ್ದು, ಯಾರು ಕೊಟ್ಟಿದ್ದಾರೆ ಇವರಿಗೆ ಆ ರೀತಿಯಾಗಿ ಮಾಡೋದಕ್ಕೆ ರೈಟ್ಸು, ಈ ರೀತಿಯಾಗಿ ಮಾತಾಡೋದಕ್ಕೆ? ರಾಜಕೀಯ ಲೀಡರ್ ಅಂತ ಹೇಳಿದ್ರೆ ತಾವು ಏನ್ ಬೇಕಾದ್ರೂ ಮಾತಾಡಿದ್ರು ನಡೆಯುತ್ತೆ ಅನ್ನುವಂತಹ ಕಾಲ ಇದಲ್ಲ. ಈಗ ಎಲ್ಲವೂ ಕೂಡ ಇವ್ರು ಏನ್ ಮಾಡ್ತಾರೆ, ಯಾವ ರೀತಿಯಾಗಿ ಇರ್ತಾರೆ ಅನ್ನೋದು ಜನರು ಕೂಡ ನೋಡ್ತಾರೆ. ಹೇಗೆ ಇವರ ವರ್ತನೆ ಅನ್ನೋದನ್ನ ಕೂಡ ಜನ ಗಮನಿಸ್ತಾರೆ. ಆದ್ರೆ ಇವರು ತಾವು ರಾಜಕೀಯದ ಜನಪ್ರತಿನಿಧಿಗಳು ಅಥವಾ ಪುಡಾರಿ ತರ ಮಾಡೋದಕ್ಕೆ ಹೋಗ್ತಾ ಇದ್ದಾರೋ, ನಾವು ಏನ್ ಮಾಡಿದ್ರು ಕೂಡ ಈಗ ನಮ್ಮನ್ನು ಹೇಳೋರು ಕೇಳೋರು ಇಲ್ಲ ಅನ್ನುವಂತಹ ರೀತಿಯ ವರ್ತನೆಯನ್ನ ತೋರಿಸ್ತಾ ಇದ್ದಾರಲ್ಲ, ಇಂತಹ ವರ್ತನೆಗೇನೆ ಜನ ಬುದ್ಧಿಯನ್ನ ಕಲಿಸಬೇಕಾಗಿದೆ. ಈ ತರದ ವರ್ತನೆ ಶೋಭೆ ತರುವಂತದ್ದಲ್ಲ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತಿಗೆ ಧಮಕಿ ಹಾಕಿರುವ ಆಡಿಯೋ ಇಲ್ಲಿದೆ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಅವ್ನ ಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ, ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ. ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಹಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಎಲ್ಲ ಹೊಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಕಾಂಗ್ರೆಸ್ ಮುಖಂಡ ನಗರಸಭೆ ಪೌರಾಯುಕ್ತಿಗೆ ಅವಾಚ್ಯವಾಗಿ ಬೈದ ವಿಚಾರದ ಬಗ್ಗೆ ನಗರಸಭೆ ಪೌರಾಯುಕ್ತ ಅಮೃತ್ ಗೌಡ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ, ನೋಡೋಣ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ನಗರಸಭೆಗಳ ಮುಂಭಾಗ ಪೌರಾಯುಕ್ತರು ಬಹಳಷ್ಟು ರೀತಿಯಾದಂತಹ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ಖುದ್ದಾಗಿ ನಮ್ಮ ಜೊತೆ ಈಗ ಪೌರಾಯುಕ್ತರಾದಂತಹ ಅಮೃತ ಗೌಡರನ್ನ ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಮೇಡಮ್, ಈಗ ನಿಮಗೆ ಒಂದು ಸಿಬ್ಬಂದಿಗೆ ಬೆದರಿಕೆ ಹಾಕಿರುವ ವಿಚಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇಡೀ ನಗರಸಭೆಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ, ಏನು ಅನಿಸ್ತಿದೆ ಮೇಡಮ್? ಸರ್, ಇಟ್ ಈಸ್ ವೆರಿ ಸಪೋರ್ಟಿಂಗ್. ಲೈಕ್ ಕೋ ಆಫೀಸರ್ಸ್ ಯಾರು ನಗರಸಭೆಯಲ್ಲಿ ಪುರಸಭೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರುಗಳೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ಮಾರಲ್ ಸಪೋರ್ಟ್. ಅವರು ನಮ್ಮ ಪರವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ವೆರಿ ಸಪೋರ್ಟಿಂಗ್. ಒಬ್ಬರಿಗೆ ತೊಂದರೆ ಆದರೆ ವಿ ಆಲ್ ಹ್ಯಾವ್ ಟು ಸಪೋರ್ಟ್ ಆ್ಯಸ್ ಅ KMAS ಆಫೀಸರ್ಸ್ ಅಸೋಸಿಯೇಷನ್. ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿದ್ರೇ ವಿ ವಿಲ್ ಆಲ್ಸೋ ಲೈಕ್ ಬಿ ಯುನೈಟೆಡ್. ಯಾ, ಒಂದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ, ಸಣ್ಣ ವಿಚಾರಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಾಗಿ ಅವರು ವಾಗ್ದಾಳಿ ಮಾಡುವಂತ ಅವಶ್ಯಕತೆ ಇಲ್ಲ. ಇದರಿಂದ ಏನಾದರೂ ವೈಯಕ್ತಿಕ ದ್ವೇಷ ಏನಾದರೂ ಇತ್ತ ಮೇಡಮ್?
ಇಲ್ಲ ಸರ್, ಹಾಗೆಲ್ಲ ಏನು ಇರಲಿಲ್ಲ. ಬಟ್ ಐ ಥಿಂಕ್ ಇಟ್ ಇಸ್ ರಾಂಗ್ಲಿ ಕನ್ವೆ ಟು ಹಿಮ್ ಅಂತ ಅನ್ಸುತ್ತೆ. ಅವರಿಗೆ ಇನ್ಫಾರ್ಮೇಷನ್ ಯಾರೋ ರಾಂಗಾಗಿ ಕನ್ವೆ ಮಾಡಿದ್ದಾರೆ ಅನ್ಸುತ್ತೆ. ಸೊ ಹಿ ಮೈಟ್ ಹ್ಯಾವ್ ಟೇಕನ್ ದಿಸ್ ಸೊ ಸೀರಿಯಸ್ಲಿ. ಈಗ ಸಾಕಷ್ಟು ಪ್ರತಿಭಟನೆಗೆ ಮುಂದಾಗ್ತಾ ಇರೋದು, ಬಿಸಿಲನ್ನು ಲೆಕ್ಕಿಸದೆ ಈಗ ಪೌರಾಯುಕ್ತರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೀವು ಸಹ ಪ್ರತಿಭಟನೆ ಮಾಡಿ, ಮುಂದಿನ ನಡೆ ಏನು ಮೇಡಮ್ ನೀವು? Sir, we will file a complaint on behalf of our employees. ಈಗ ಪೊಲೀಸ್ ಪ್ರೊಟೆಸ್ಟ್ ತಗೊಂತಾ ಇದ್ರ, ಈಗ ಸರ್ಕಾರ ಬೇರೆ ಒಂದು ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು, ಜೊತೆಗೆ ಅವರು ಕಾಂಗ್ರೆಸ್ ಮುಖಂಡರು ಆಗಿರುವಂಥದ್ದು, ನ್ಯಾಯ ಸಿಗುತ್ತೆ ಮೇಡಮ್ ಕಂಪ್ಲೇಂಟ್ ಕೊಟ್ಟರೆ? ಗೊತ್ತಿಲ್ಲ ಸರ್, ಬಟ್ ವಿ ವಿಲ್ ಲಾಂಚ್ ಅ ಕಂಪ್ಲೇಂಟ್. ಮುಂದೆ ಏನಂದ್ರೆ ಮೇಡಮ್, ಇದೇ ಥರ ಅಧಿಕಾರಿಗಳಿಗೆ ಇಷ್ಟೊಂದು ರೀತಿಯಾದಾಗಿ ಬೆದರಿಕೆ ಮಾಡ್ತಾ ಇದ್ದಾರೆ, ಅಧಿಕಾರ ನಾವು ನಡೆಸೋದಕ್ಕೆ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಉಳಿದಂಥವ್ರ ಸಿಬ್ಬಂದಿಗಳಿಗೆ ಆಗಿರೋ ಯಾವ ರೀತಿ ಧೈರ್ಯ ತುಂಬ್ತೀರಾ ಮೇಡಮ್ ನೀವು? ಸರ್, ಬೇಸಿಕಲಿ ಅವ್ರು ಹೆದರಿದ್ದಾರೆ, ಅವರೇ ಹೆದರಿದ್ದಾರೆ ಆ್ಯಂಡ್ ಅವ್ರಿಗೆ ನೋವು ಕೂಡ ಆಗಿದೆ. ಸೊ ಈ ಹೆದರಿಕೆ ಇರೋ ವಾತಾವರಣದಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ನಿರ್ಭೀತಿಯಿಂದ ಕೆಲಸ ಮಾಡಬೇಕು, ಆ ಎನ್ವಿರಾನ್ಮೆಂಟ್ ಇರಬೇಕು. ಬಟ್ ಇಲ್ಲಿ ಹಂಗೆ ಹೆದರ್ಸ್ಕೊಳ್ಳೋದು ಈ ಥರ ಆಯಿತು ಅಂದರೆ ಸ್ಟಾಫ್ಸ್ಗಳು ಹೆದರಿದ್ರೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಸರ್. ಸೊ ದೇ ಆಲ್ಸೋ ವಾಂಟ್ ಅ ಸಪೋರ್ಟಿಂಗ್ ಎನ್ವಿರಾನ್ಮೆಂಟ್. ಐ ಸ್ಟ್ಯಾಂಡ್ ಬೈ ದೆಮ್. ಮೇಡಮ್, ಈ ಹಿಂದೆ ಏನಾದರೂ ಅವರು ಏನು ಕರೆ ಮಾಡಿದ್ರು ಮೇಡಮ್, ಇದೇ ವಿಚಾರಕ್ಕೆ ಏನಾದರೂ ಬೇರೆ ಮಾತಾಡಿದ್ರ, ಬೇರೆ ವಿಚಾರಕ್ಕೆ ಏನಾದರೂ ಈ ಥರ ಕಿರಿಕಾಗಿತ್ತಾ? CM ಸರ್ ಫಂಕ್ಷನ್ ಟೈಮಲ್ಲಿ ಒಂದು ಇಶ್ಯೂ ಆಗಿತ್ತು, ಬಟ್ ಇಟ್ ವಾಸ್ ಸಾರ್ಟೆಡ್ ಔಟ್. ಅದನ್ನು ನಾವು ವಿ ಟುಕ್ ದ ಪೊಲೀಸ್ ಪ್ರೊಟೆಕ್ಷನ್ ಆ್ಯಂಡ್ ವಿ ಟ್ರೈ ಟು ಸಾರ್ಟ್ ಇಟ್ ಔಟ್. ಅದಾದಮೇಲೆ ಏನಿಲ್ಲ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕರಾಗಿರ್ಬೋದು, ಬೇರೆ ಯಾರಾದರೂ ನಿಮ್ಗೆ ಏನಾದರೂ ಕರೆ ಮಾಡಿದಾರಾ? ಯಾವ ಥರ ಸಪೋರ್ಟ್ ಸಿಗ್ತಿದೆ ನಿಮಗೆ? ಸರ್, ಆ್ಯಕ್ಚುಲಿ ಶಾಸಕರಿಗೆ ಇದ್ರ ರಿಲೇಟೆಡ್ ಇನ್ಸಿಡೆಂಟ್ ನೆನ್ನೆನೇ ಗೊತ್ತಾಗಿದ್ದು ಅವರಿಗೆ. ಅದು ಬಿಟ್ಟು ಇದು ಗೊತ್ತಿರಲಿಲ್ಲ. ಯಾ, ಐ ಮೀನ್ ಲೈಕ್ ಹೀ ಈಸ್ ನ್ಯೂಟ್ರಲ್, ಬಟ್ ಹೀ ಈಸ್ ಟೆಲ್ಲಿಂಗ್ ದ್ಯಾಟ್ ಲೈಕ್ ಅವರು ಇದನ್ನು ಕೇಳಿ ಅವರಿಗೂ ಅಂದರೆ ಈ ಥರ ಎಲ್ಲ ಮಾಡಬಾರ್ದಾಗಿತ್ತು ಅನ್ನೋದು. ಐ ಮೀನ್ ಯಾ, ಹೀ ಸಪೋರ್ಟಿಂಗ್ ಅಸ್ ಪಾಸಿಬಲ್. ಮೇಡಮ್, ಈ ವಿಚಾರದಲ್ಲಿ ನ್ಯಾಯ ಸಿಗುತ್ತಾ ಮೇಡಮ್? ಐ ಆಮ್ ಎಕ್ಸ್ಪೆಕ್ಟಿಂಗ್ ವಿ ವಿಲ್ ಗೆಟ್ ಜಸ್ಟಿಸ್. ಇದು ಹೇಳ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡರಂತ ರಾಜೀವ್ ಗೌಡ ಮೇಲೆ ನಾನು ಈಗಾಗಲೇ ದೂರು ಕೊಡೋಕ್ಕೆ ಮುಂದಾಗ್ತಾ ಇದ್ದೀನಿ. ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತ ಈಗ ಪೌರಾಯುಕ್ತರು ನಮಗೆ ಮಾಹಿತಿ ನೀಡಿರುವಂತಹದ್ದು. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, ನ್ಯೂಸ್ 18. ಮಹಿಳಾ ಪೌರಾಯುಕ್ತರಿಗೆ ಅಶ್ಲೀಲ ಪದವನ್ನ ಬಳಸಿ ಬೈಗುಳವನ್ನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗೌಡನ ವಿರುದ್ಧ ಗೂಂಡಾ ಕಾಯ್ದೆ ಹಾಕಬೇಕು. ರಾಜೀವ್ ಗೌಡನ ಬಂಧನಕ್ಕೆ ಛಲವಾದಿ ನಾರಾಯಣಸ್ವಾಮಿ ಆಗ್ರಹವನ್ನ ಮಾಡಿದ್ದಾರೆ. ಈಗಾಗಲೇ ರಾಜೀವ್ ಗೌಡ ಈ ರೀತಿಯಾಗಿ ವರ್ತನೆ ಮಾಡಿದ್ದು, ಮಹಿಳಾ ಅಧಿಕಾರಿಗೆ ಅಶ್ಲೀಲ ಪದವನ್ನ ಬಳಸಿ ಬೈದಿರೋದು, ರಾಜೀವ್ ಗೌಡನ ವಿರುದ್ಧ ಗೂಂಡಾ ಕಾಯ್ದೆ ಹಾಕಬೇಕು ಅಂತ ಹೇಳಿ ರಾಜೀವ್ ಗೌಡನ ಬಂಧನಕ್ಕೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಕರೆಸಿ ಚಪ್ಪಲಿಯಲ್ಲಿ ಓಡಿಸ್ತೀನಿ ಅಂತ ಅಧಿಕಾರಿಗೆ ಮಾತಾಡಿದ್ದು. ಅವನು ಯಾವಳು ತೆಗೆದಿದ್ದು ಬ್ಯಾನರು ಅಂದ್ರೆ ಅವರು ಪೌರ ಕಾರ್ಮಿಕರು, ಅವರು ಪರಿಶಿಷ್ಟ ಜಾತಿ ವರ್ಗಗಳೇ ಬರ್ತದೆ. ಅದರಿಂದಾಗಿ ಅವರ ಇದನ್ನು ಕೇಸ್ ಹಾಕ್ಬೇಕಾಗುತ್ತದೆ. ಅಟ್ರಾಸಿಟಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ದಂಗೆ ಅಂದಿದ್ದಕ್ಕೆ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಅಧಿಕಾರಿಯನ್ನ ಓ ಅಂತ ಮಾತಾಡ್ತಾರಲ್ಲ, ಇವುಗಳನ್ನೆಲ್ಲ ಹೇಗೆ ಸಹಿಸಿಕೊಂಡಿರಬೇಕು? ಕಾಂಗ್ರೆಸ್ನ ಸಂಸ್ಕೃತಿಯನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಅವರು. ಆದ್ರಿಂದ ಗೂಂಡಾ ಕಾಯ್ದೆಯಲ್ಲಿ ಇವರನ್ನ ಬಂಧಿಸಬೇಕು ಅಂತ ಕೇಳ್ತೇವೆ. ಇದನ್ನ ನಾವೆಲ್ಲ ಸಹಿಸ್ಕೊಳ್ಳಕ್ಕಾಗೋದಿಲ್ಲ. ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ಶಕುಂತಳಾ ನಟರಾಜರವರ ಜೊತೆಯಲ್ಲಿ ನಿಲ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪೌರಾಯುಕ್ತರಿಗೆ ರಾಜೀವ್ ಗೌಡ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಡ್ಲಘಟ್ಟ ನಗರದಲ್ಲಿ ಪೌರ ಕಾರ್ಮಿಕರಿಂದ ತಮಟೆ ಚಳವಳಿಯನ್ನ ಮಾಡಲಾಯಿತು. ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ದೂರನ್ನ ದಾಖಲು ಮಾಡಲಾಗಿದೆ. ಪೌರ ಕಾರ್ಮಿಕರು ತಮಟೆ ಚಳವಳಿಯನ್ನ ಮಾಡಿದ್ದು ಶಿಡ್ಲಘಟ್ಟ ನಗರದಲ್ಲಿ ಈ ರೀತಿಯಾಗಿ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ದೂರನ್ನ ದಾಖಲಿಸಿದ್ದಾರೆ. ಮೆರವಣಿಗೆ ನಂತರ ನಗರ ಠಾಣೆ ಹಾಗೂ ತಹಶೀಲ್ದಾರ್ಗೆ ದೂರನ್ನ ನೀಡಿದ್ದಾರೆ. ಪೌರಾಯುಕ್ತಗೆ ರಾಜೀವ್ ಗೌಡ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಡ್ಲಘಟ್ಟದಲ್ಲಿ ಈಗಾಗಲೇ ಅಲ್ಲಿ ತಮಟೆ ಚಳವಳಿಯನ್ನ ಮಾಡಿದ್ದಾರೆ. ಜೊತೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿ ಆ ಮೂಲಕ ದೂರನ್ನು ದಾಖಲಿಸಿದ್ದಾರೆ. ಮೆರವಣಿಗೆಯ ನಂತರ ನಗರ ಠಾಣೆ ಹಾಗೂ ತಹಶೀಲ್ದಾರ್ಗೆ ದೂರನ್ನ ಸಲ್ಲಿಸಿದ್ದಾರೆ. ಅಂದು ಜಮೀರ್ ಉಸ್ತುವಾರಿ ಜಿಲ್ಲೆಯಲ್ಲೇ ಅಧಿಕಾರಿ ಟಾರ್ಗೆಟ್. ಇವತ್ತು ಜಮೀರ್ ಮಗನ ಬ್ಯಾನರ್ಗಾಗಿ ಆಯುಕ್ತಿಗೆ ಬೆದರಿಕೆಯನ್ನ ಹಾಕಲಾಗಿದೆ.
ವಸತಿ ಸಚಿವರಾಗಿರುವ ಜಮೀರ್ ಅಹಮದ್ ಅವರೇ ಉತ್ತರ ಕೊಡಿ. ಏನಾಗ್ತಾ ಇದೆ? ವಸತಿ ಸಚಿವರ ಒಂದ್ ಕಡೆ, ಇನ್ನೊಂದ್ ಕಡೆ ಅವರ ಮಗನ ವಿಚಾರ. ಹೀಗಾದ್ರೆ ಏನ್ ಕತೆ? ಉಸ್ತುವಾರಿ ಜಿಲ್ಲೆಯಲ್ಲೂ ಅಧಿಕಾರಿ ಟಾರ್ಗೆಟ್. ಇವತ್ತು ಜಮೀರ್ ಮಗನ ಬ್ಯಾನರ್ಗಾಗಿ ಆಯುಕ್ತಿಗೆ ಬೆದರಿಕೆ. ಸೊ ಜಮೀರ್ ಅಹಮದ್ ಅವರೇ ಏನ್ ಮಾತಾಡ್ತೀರಿ, ಏನ್ ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಬಳ್ಳಾರಿಯಲ್ಲಿ ಬ್ಯಾನರ್ ತೆಗೆದಿದ್ದಕ್ಕೆ ಅಧಿಕಾರಿ ಸಸ್ಪೆಂಡ್ ಆದ್ರು. ಮಹಾನಗರ ಪಾಲಿಕೆ ಇಂಜಿನಿಯರ್ ಮುನಾಫ್ ಪಟೇಲ್ ಸಸ್ಪೆಂಡ್ ಆದ್ರು. ಹೈಕೋರ್ಟ್ಗೆ ಹೋಗಿ ಅಂತೂ ನ್ಯಾಯವನ್ನ ಪಡೆದಿದ್ರು ಮುನಾಫ್ ಅವರು. ಇದೀಗ ಅವರ ಪುತ್ರನ ಸರದಿ. ಜಮೀರ್ ಪುತ್ರನ ಸಿನಿಮಾ ಬ್ಯಾನರ್ ತೆಗೆದಿದ್ದಕ್ಕೆ ಈ ರೀತಿಯಾಗಿ ಕಾಂಗ್ರೆಸ್ ಮುಖಂಡ ಬೆದರಿಕೆಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪ್ರಾಣ ಬೆದರಿಕೆಯನ್ನ ಮಹಿಳಾ ಅಧಿಕಾರಿಗೆ ಹಾಕಿರೋದು. ವಸತಿ ಸಚಿವ ಜಮೀರ್ ಅಹಮದ್ ಅವರೇ ಇದಕ್ಕೆ ಉತ್ತರವನ್ನ ಕೊಡಬೇಕು. ಯಾಕೆ ಈ ರೀತಿಯಾದಂತಹ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ? ಒಂದ್ ಕಡೆ ನೀವು ಇದ್ದಂತಹ ಉಸ್ತುವಾರಿ ಜಿಲ್ಲೆ, ಮತ್ತೊಂದ್ ಕಡೆ ನಿಮ್ಮ ಮಗನ ಸಿನಿಮಾದ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ರೀತಿಯಾಗಿ ಮಾತಾಡಿರೋದು. ಬಳ್ಳಾರಿಯಲ್ಲಿ ಬ್ಯಾನರ್ ತೆಗೆದಿದ್ದಕ್ಕೆ ಅಧಿಕಾರಿಯನ್ನೇ ಸಸ್ಪೆಂಡ್ ಮಾಡಿರೋದು. ಈಗ ಇಲ್ಲಿ ಅಧಿಕಾರಿ ಬ್ಯಾನರ್ಗಳನ್ನ ತೆಗೆಸಿದ್ರು ನಿಮ್ಮ ಮಗನ ಸಿನಿಮಾದ ವಿಚಾರದಲ್ಲಿ ಅಂತ ಹೇಳಿದ್ದಕ್ಕೆ ಕಾಂಗ್ರೆಸ್ ಮುಖಂಡನ ರೋಷಾವೇಶದ ಮಾತು. ಅಟ್ಲೀಸ್ಟ್ ನೀಟಾಗಿ ಮಾತಾಡೋದಾದ್ರೂ ಮಾತಾಡ್ತಾರ? ಅದು ಕೂಡ ಇಲ್ಲ. ಹೇಗೆ ಬೇಕಾದ್ರೂ ತಮ್ಗೆ ಬಾಯಿಗೆ ಬಂದ ಹಾಗೆ, ತಮಗೆ ನಾಲ್ಗೆ ಇದೆ, ಮಾತಾಡೋದಕ್ಕೆ ಬಾಯಿ ಕೊಟ್ಟಿದ್ದಾನೆ ಅಂತ ಹೇಳಿ ಹೇಗೆ ಬೇಕಾದ್ರೂ ಹಾಗೆ ಮಾತಾಡೋದಕ್ಕೆ ಅವಕಾಶವನ್ನ ಕೊಟ್ಟವರು ಯಾರು? ಇವರಿಗೆ ಅಂತಹ ರೈಟ್ಸ್ ಅನ್ನ ಯಾರು ಕೊಟ್ಟಿದ್ದಾರೆ? ಸಚಿವ ಜಮೀರ್ ಅಹಮದ್ ಅವರೇ ಇದಕ್ಕೆ ಉತ್ತರವನ್ನ ಕೊಡಬೇಕು. ಅವ್ರು ಹೇಳ್ಬೋದು ನನ್ಗೆ ಗೊತ್ತಿಲ್ಲಪ್ಪ ಇದು ಈ ರೀತಿಯಾಗಿ ಅಂತ ಹೇಳಿ. ಗೊತ್ತಿಲ್ಲದೆ ಏನೂ ಇರೋದಿಲ್ಲ. ಯಾರ್ಯಾರು ಯಾವ ರೀತಿಯಾಗಿ ಏನೇನು ಮಾಡ್ತಾರೆ ಎಲ್ಲವೂ ಕೂಡ ಸಚಿವರಿಗೆ ಗೊತ್ತಿರುತ್ತೆ. ಆದರೆ ಅವತ್ತು ಬಳ್ಳಾರಿಯಲ್ಲಿ ಆಗಿರುವಂತಹ ವಿಚಾರವನ್ನು ನಾವು ಕೂಡ ಇವತ್ತು ನೆನಪಿಸ್ಕೊಳ್ಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ಅಲ್ಲಿ ಅಧಿಕಾರಿ ಸಸ್ಪೆಂಡ್ ಆದ್ರು? ಬ್ಯಾನರ್ ಅನ್ನ ತೆಗೆಸಿದ ಕಾರಣಕ್ಕಾಗಿ. ಮಹಾನಗರ ಪಾಲಿಕೆ ಇಂಜಿನಿಯರ್ ಮುನಾಫ್ ಪಟೇಲ್ ಅವರನ್ನೇ ಸಸ್ಪೆಂಡ್ ಮಾಡಲಾಯಿತು. ಹೈಕೋರ್ಟ್ಗೆ ಹೋಗಿ ಅವತ್ತು ನ್ಯಾಯವನ್ನ ಪಡಿಬೇಕಾಯಿತು. ಆದರೆ ಇದೀಗ ಇವರ ಮಗನ ಸಿನಿಮಾದ ಬ್ಯಾನರ್ನ ವಿಚಾರದಲ್ಲಿ ಮಹಿಳಾ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಒಂದು ರೀತಿಯಾಗಿ ನಿರ್ಭೀತಿಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿ ಅಧಿಕಾರಿಯು ಹೇಳ್ತಾ ಇದ್ದಾರೆ. ನ್ಯಾಯ ಸಿಗುತ್ತಾ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಬೇಕು. ಆದರೆ ಇಲ್ಲಿ ತಾವು ಪ್ರಭಾವಿಗಳಿದ್ದೀವಿ, ನಾವು ಹೇಳಿದ್ದು ನಡೆಯುತ್ತೆ, ನಮ್ಮನ್ನ ಎದುರು ಹಾಕೊಂಡ್ರೆ ಅವರಿಗೆ ಉಳಿಗಾಲ ಇಲ್ಲ, ಆ ಥರದ ಮಾತುಗಳೆಲ್ಲವೂ ಕೂಡ ನಿಲ್ಬೇಕಾಗತ್ತೆ. ಅವುಗಳನ್ನ ಸ್ಟಾಪ್ ಮಾಡಬೇಕಾಗತ್ತೆ. ಯಾರೇ ಆದರೂ ಕೂಡ ತಪ್ಪು ಮಾಡಿದ್ರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಬೇರೆ ವಿಚಾರಗಳಲ್ಲಿ ಹೇಳ್ತೀರಲ್ಲ, ಇಲ್ಲೂ ಕೂಡ ಅದನ್ನೇ ಅನ್ವಯಿಸುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಸೊ ಇದೀಗ ಸಚಿವ ಜಮೀರ್ ಅವರೇ ಇದಕ್ಕೆಲ್ಲ ಉತ್ತರವನ್ನ ಕೊಡಬೇಕಾಗತ್ತೆ. ಅವರು ಉತ್ತರ ಕೊಡ್ತಾರಾ? ಕಾದು ನೋಡ್ಬೇಕು. ಪೌರಾಯುಕ್ತರಿಗೆ ಪ್ರಾಣ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18ಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪೌರಾಯುಕ್ತರನ್ನ ಬೈದಿಲ್ಲ ಅಂತ ಉಲ್ಟಾ ಹೊಡಿತಿದ್ದಾರೆ. ಆಡಿಯೋ ಸಮೇತವಾಗಿ ತೋರಿಸ್ತಾ ಇರೋದು ಏನಾಗಿದೆ, ಇವ್ರು ಯಾರಿಗೆ ಮಾತಾಡಿದ್ರು, ಹೇಗೆ ಮಾತಾಡಿದ್ರು, ಏನೇನು ಪದವನ್ನ ಬಳಕೆ ಮಾಡಿದ್ರು, ಯಾವ ರೀತಿಯಾಗಿ ಬೆದರಿಕೆ ಹಾಕಿದ್ದಾರೆ, ದಂಗೆಯ ವಿಚಾರ ಹೇಗೆ ಮಾತಾಡಿದ್ರು, ಚಪ್ಪಲಿಯ ವಿಚಾರ ಹೇಗೆ ತೆಗೆದ್ರು, ಇವೆಲ್ಲವೂ ಕೂಡ ಅವರೇ ಮಾತನಾಡಿರುವಂತಹ ಆಡಿಯೋದಲ್ಲಿ ಇರೋದು. ಹೆಲ್ತ್ ಇನ್ಸ್ಪೆಕ್ಟರ್ಗೆ ಬೈದಿದ್ದು ಅಮೃತ ಗೌಡ ಅವರಿಗಲ್ಲ. ಪದೇ ಪದೇ ಬ್ಯಾನರ್ ವಿಷಯದಲ್ಲಿ ಅನ್ಯಾಯ ಮಾಡ್ತಾ ಇದ್ರು, ಅದಕ್ಕೆ ಬೈದೆ ಅಂತ ರಾಜೀವ್ ಗೌಡ ಹೇಳಿಕೆಯನ್ನ ಇದೀಗ ಕೊಟ್ಟಿದ್ದಾರೆ. ಆಕ್ಚುಲಿ ಕೋರ್ಟ್ನ ಒಂದು ಸೂಚನೆನೇ ಇದೆ, ಅನಗತ್ಯವಾಗಿ ಅಥವಾ ಎಲ್ಲೇ ಈ ರೀತಿಯಾಗಿ ಬ್ಯಾನರ್ಗಳನ್ನ ಎಲ್ಲಿ ಬೇಕಂದ್ರೆ ಹಾಕಂಗಿಲ್ಲ ಅನ್ನುವಂಥದ್ದು. ಇದೀವರ ಗಮನಕ್ಕೆ ಇದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ನಾನು ಹೇಳಿದ್ದೀನಿ ಬ್ಯಾನರ್ ತೆಗ್ದಿದ್ರು, ಪರ್ಮಿಷನ್ ಹಾಕಿದೀವಿ, ಪರ್ಮಿಷನ್ ತಗೊಂಡಿದೀವಿ, ಎಲ್ಲ ಆಗಿದೆ. ಬ್ಯಾನರ್ ಯಾಕಮ್ಮ ತೆಗ್ಸಿದ್ಯಾ ಅಂತಂತಂದ್ರೆ, ಇಲ್ಲ ಜನ ರೋಡ್ ಇತ್ತು, ಅದಿತ್ತು ಇದಿತ್ತು ಅಂತ ಹೇಳ್ಬಿಟ್ಟು ಬ್ಯಾನರ್ ತೆಗ್ದಿದ್ದಾರೆ. ಬಟ್ ನಮ್ಮ ಹುಡುಗರಿಗೆ ಹೇಳಿ ಕಳಿಸ್ತೀನಿ, ಅವನು ಇವನ್ ತೆಗೆದ್ಬಿಟ್ಟಿದ್ದಾನೆ, ಹೆಲ್ತ್ ಆಫೀಸರು, ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರು. ಅವ್ನು ಲಾಸ್ಟ್ ಟೈಮ್ ಹಂಗೆ ನಮ್ದನ್ನ ಕಿತ್ಸ್ಬಿಟ್ಟು ಅದೇ ಜಾಗದಲ್ಲಿ ಲಾಸ್ಟ್ ಟೈಮ್ CM ಪ್ರೋಗ್ರಾಮ್ ಇದ್ರಾಗ ಬೇರೆಯವ್ರು ಕಟ್ಸಿದಾನೆ. ಪರ್ಮಿಷನ್ ಹಾಕ್ಸಿದೀವಿ, ಎಲ್ಲ ಮಾಡಿದೀವಿ. ಅದಕ್ಕೆ ಹೇಳ್ದೆ ನಾನು, ಹೆಲ್ತ್ ಆಫೀಸರ್ನ ಬೈದಿರೋದು ನಾನು. ಆ ಹೆಲ್ತ್ ಇನ್ಸ್ಪೆಕ್ಟರ್ ಗೊತ್ತಿಲ್ಲದೆ ತೆಗೆದ್ಬಿಟ್ಟಿದ್ದಾನೆ, ನಾನು ಮತ್ತೆ ಹೇಳ್ತೀನಿ ಕಟ್ಟಕ್ಕೆ ಅದು ಇದು ಅಂತಂದು. ನಾನು ಹೇಳ್ದೆ ನಿನಗೆ ಪರ್ಮಿಷನ್ ತಗೊಂಡಿದೀವಿ, ಜವಾಬ್ದಾರಿ ಇಲ್ವಾ ಅಂತಂದೆ. ಹೌದು ಸರ್, ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ, ನನ್ನ ಯಾಕೆ ಹಂಗ್ ಮಾತಾಡ್ತೀರಾ ಅಂತಂದು. ಜವಾಬ್ದಾರಿ ಸ್ಥಾನದಲ್ಲಿದ್ರೆ ನೀನು ಇದೊಂದು ಮಾತ್ರ ನೀನು ರೋಡಲ್ಲಿ ದಕ್ಷಿಣ ಜವಾಬ್ದಾರಿ ಗೊತ್ತಾಗುತ್ತೆ. 31 ವಾರ್ಡಲ್ಲಿ ನಮ್ಮಲ್ಲಿ ನೀರುಗಳಿಲ್ಲ, ಸಾಯ್ತಾ ಇದಾರೆ,
ನೀರಲ್ಲಿ ನೀರ್ ಮೇಲೆ ಹರಿತಾ ಇದೆ ಇದು ಆ ಸ್ಯಾನಿಟರಿ ಇದೆಲ್ಲ, ಅದ್ರ ಬಗ್ಗೆ ಜವಾಬ್ದಾರಿ ಇಲ್ಲ ನಿನ್ಗೆ. ಈ ಸರಿ 1000 ಸರಿ ಇಲ್ಲೆಲ್ಲ ನಮ್ ವಾರ್ಡಲ್ಲೂ ಕಂಪ್ಲೇಂಟ್ ಹೇಳಿದ ನಮ್ಮವ್ರಿಗೆಲ್ಲ ನಾನ್ ಸಮಾಧಾನ ಹೇಳಿ ಕಳಿಸ್ತಾ ಇದ್ದೀನಿ. ನನಗೆ ಹೊಸರು ಗೊತ್ತಾಗಲ್ಲ, ಏನೋ ಮಾಡ್ತಾ ಇದ್ದಾರೆ, ನಡೀರಿ ಮಾಡ್ಕೊಡ್ತಾರೆ ಅಂತ ದಿನಾಗ್ಲೂ ಅಲ್ಲಿ ಹೋಗೋದು. ನಮ್ಮ ಇವ್ರ ಕೌನ್ಸಿಲರ್ಸ್ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಯಾಕೆ ಕೆಲಸ ಆಗ್ಲಿಲ್ಲ ಅದಾಗಿಲ್ಲ ಅಂತ. ಸಾರ್ ಏನೋ ತೊಂದರೆ ಆಗ್ಬಿಟ್ಟಿದೆ ಮಾಡ್ಕೊಡ್ತೀನಿ ಹೇಳಿ 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 ಅಂತ ನನಗೆ 100 ಸರಿ ಕಾಲ್ ಮಾಡಿಸ್ತಾ ಇದ್ರು. ಅಬ್ಬಬ್ಬ, ಎಷ್ಟು ಚೆನ್ನಾಗಿ ಪ್ಲೇಟನ್ನೇ ಚೇಂಜ್ ಮಾಡ್ತಾರೆ, ಜೆಂಡರನ್ನೇ ಚೇಂಜ್ ಮಾಡ್ತಾರೆ. ಹಾಗಾದ್ರೆ ಇವ್ರ ಪಾಪ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳಿದಿದ್ರೆ ಅಮೃತ್ ಅವ್ರು ಯಾಕೆ ಕಣ್ಣೀರು ಹಾಕಬೇಕಾಗಿತ್ತು? ಪೌರ ಆಯುಕ್ತರು ಯಾಕೆ ಇಲ್ಲಿ ಈ ರೀತಿಯಾಗಿ ನಮಗೆ ಈ ಥರ ಮಾತಾಡಿದ್ದಾರೆ ಅಂತ ಹೇಳಬೇಕಾಗಿತ್ತೇನೆ? ಅವ್ರು ಸುಳ್ಳು ಹೇಳಬೇಕಾ? ಅವ್ರಿಗೇನಾದರೂ ಇದರಿಂದ ಏನಾದರೂ ಲಾಭ ಇದೆಯಾ? ಈ ರೀತಿಯಾಗಿ ಮಾತುಗಳನ್ನು ಕೇಳಿಸ್ಕೊಂಡು ಆ ನಂತರ ಇದೇನು ಸಿಂಪತಿಯ ವಿಚಾರನ? ನಾನು ಅವರಿಗೆ ಮಾತೇ ಆಡಿಲ್ಲ, ನಾನು ಬೈದಿದ್ದು ಹೆಲ್ತ್ ಇನ್ಸ್ಪೆಕ್ಟರ್ಗೆ ಅಂತ ಹೇಳಿದರೆ ಅಲ್ಲಿ ಫೋನಲ್ಲಿ ಮಾತಾಡಿದ್ದು ಯಾರು? ಅಟ್ಲೀಸ್ಟ್ ನಾವೇನಾದರೂ ಪ್ಲೇಟ್ ಚೇಂಜ್ ಮಾಡುವಾಗ ಅಲ್ಲಿ ಏನಿದೆ, ಅದರಲ್ಲಿ ಯಾವ ರೀತಿಯಾಗಿ ನಾನು ಸಿಕ್ಕಾಕೊಳ್ತೀನಿ ಅನ್ನೋದಾದ್ರೂ ಯೋಚನೆ ಮಾಡಬೇಕು. ಆಯ್ತು, ಈಗ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಹೇಳ್ತಾರೆ, ಅಲ್ಲಿ ಹೇಳ್ತಾ ಇದ್ದಾರೆ ಅಮೃತ ಅವರು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್, ಸಮಸ್ಯೆ ಆಗ್ತಾ ಇದೆ, ಕಂಪ್ಲೇಂಟ್ ರೈಸ್ ಆಗಿದೆ, ಅಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ಈ ತರದ ಮಾತುಗಳನ್ನ ಆಡಿದ್ರೆ, ಈಗ ನಾವು ಪರ್ಮಿಷನ್ ತಗೊಂಡಿದ್ದೀವಿ, ನಾವು ಹೇಳಿದ್ರು ಪದೇ ಪದೇ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಜನರ ಪ್ರಾಣದ ವಿಚಾರದಲ್ಲಿ ಇವರಿಗೆ ಬೆಲೆ ಇಲ್ವಾ? ಹಾಗಾದ್ರೆ ಪೌರಾಯುಕ್ತರಿಗೆ ರಾಜೀವ್ ಗೌಡ ಅಶ್ಲೀಲ ಪದವನ್ನ ಬಳಸಿ ಧಮಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಾಜೀವ್ ಗೌಡ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಮೃತಗೌಡ. ಪೌರಾಯುಕ್ತೆ ಅವರಿದೀಗ ದೂರನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಅವರು ನಮ್ಮ ರಿಪೋರ್ಟರ್ ಜೊತೆ ಮಾತಾಡುವಾಗಲೂ ಹೇಳಿದ್ರು, ನ್ಯಾಯದ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ, ಯಾರದ್ದೋ ಒತ್ತಡಕ್ಕೆ ಒಳಗಾಗಿ ಈ ರೀತಿಯಾಗಿ ಮತ್ತೆ ನ್ಯಾಯ ಸಿಗದ ಹಾಗೆ ಮಾಡುವಂತಹ ಕಾರ್ಯಗಳು ಕೂಡ ಕೆಲವು ಸಲ ನಡೆಯುತ್ತೆ. ಆದರೆ ಇಲ್ಲಿ ಪ್ರಾಮಾಣಿಕವಾದಂತಹ ತನಿಖೆ ಆಗಬೇಕು. ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳಿಗೂ ಈ ರೀತಿಯಾದಂತಹ ಪದ ಬಳಕೆ ಆಗದ ಹಾಗೆ ನೋಡ್ಕೊಳ್ಬೇಕು, ಧಮಕಿ ಆಗದ ಹಾಗೆ ನೋಡ್ಕೊಳ್ಬೇಕು. ಕೇವಲ ಹೆಣ್ಮಕ್ಳು ಅಂತ ಹೇಳ್ತಾ ಇಲ್ಲ, ಯಾರಿಗಾದ್ರೂ ಅಷ್ಟೇ ಈ ರೀತಿಯಾಗಿ ಜನಪ್ರತಿನಿಧಿಗಳು ಮಾತಾಡುವಂತಹ ಸಂದರ್ಭದಲ್ಲಿ, ಮುಖಂಡರುಗಳು ಮಾತನಾಡುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮಾತನಾಡುವಂತಹ ಕೆಲಸ ಆಗಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಈಗಾಗಲೇ ಅಮೃತಗೌಡ ಅವರು ದೂರು ಕೊಟ್ಟಿದ್ದಾರೆ, ಏನೆಲ್ಲ ಅಂಶಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ? ಋತುಜನ್, ಮುಖ್ಯವಾಗಿ ಈಗ ಪ್ರಕರಣವನ್ನ ಗಮನಿಸಬೇಕಾದ್ರೆ ಗಂಭೀರವಾಗಿ ಈಗ ಜಿಲ್ಲೆಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಶಿಡ್ಲಘಟ್ಟೆ ಪೌರಾಯುಕ್ತ ಹೇರಿದ್ದಾರೆ ಇವರು ಅಮೃತಗೌಡ ಅವರು ಈಗ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ದೂರನ್ನ ಸಹ ಸಲ್ಲಿಸಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಶಿಡ್ಲಘಟ್ಟ ನಗರಸಭೆ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನು ಸಹ ಹಮ್ಮಿಕೊಂಡಿದ್ರು. ಜೊತೆಗೆ ಪಾದಯಾತ್ರೆ ಹಾಗೂ ತಮಟೆ ಚಳುವಳಿಯನ್ನು ನಡೆಸುವ ಮೂಲಕ ಇವತ್ತು ಶಿಡ್ಲಘಟ್ಟ ನಗರ ಠಾಣೆಗೆ ಭೇಟಿ ಕೊಟ್ಟು ಈ ಅಮೃತಗೌಡ ಜೊತೆಗೆ ಪೌರ ಕಾರ್ಮಿಕ ಸಿಬ್ಬಂದಿಗಳು ಹೇರಿದರು ಹಾಗೂ ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತಿತರ ಸಿಬ್ಬಂದಿಯೂ ಸಹ ಇವತ್ತು ಶಿಡ್ಲಘಟ್ಟ ನಗರ ಠಾಣೆಗೆ ಭೇಟಿ ನೀಡಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಕಾಂಗ್ರೆಸ್ ಮುಖಂಡ ಯಾರಿದ್ದರೋ ರಾಜೀವ್ ಗೌಡ ಇವರ ಮೇಲೆ ಈಗ ದೂರನ್ನ ದಾಖಲಿಸಿರುವಂತದ್ದು. ಅವರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು. ಜೊತೆಗೆ ಈ ಅಧಿಕಾರಿಯನ್ನ ದುರುಪಯೋಗ ಪಡಿಸಿಕೊಂಡಿರುವ ವಿಚಾರ ಹಾಗೂ ಕರ್ತವ್ಯದಲ್ಲಿ ಇರುವಂತಹ ಅಧಿಕಾರ ಮೇಲೆ ಈ ರೀತಿಯಾಗಿ ಬೆದರಿಕೆ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಪ್ರಕರಣವನ್ನು ಸಹ ದಾಖಲು ಮಾಡಿರುವಂತದ್ದು. ಜೊತೆಗೆ ಈಗ ತಹಶೀಲ್ದಾರ್ಗೂ ಸಹ ಒಂದು ದೂರನ್ನು ಸಹ ಕೊಡಲಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ. ವ್ಯಕ್ತಿಯ ಕತ್ತು ಸೀಳಿದೆ ಗಾಳಿಪಟ ಮಾಂಜಾದಾರ. ನಡು ರಸ್ತೆಯಲ್ಲೇ ನರಳಿ ವ್ಯಕ್ತಿ ಪ್ರಾಣ ಬಿಟ್ಟಿದ್ದು ಬೀದರ್ ಚಿಟಗುಪ್ಪದ ತಾಳಮಡಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ನಡು ರಸ್ತೆಯಲ್ಲೇ ವ್ಯಕ್ತಿ ಪ್ರಾಣ ಬಿಟ್ಟಿದ್ದಾರೆ. ಬಂಬುಳಗಿ ಗ್ರಾಮದ ಸಂಜೀವ್ ಕುಮಾರ್ ದುರ್ಮರಣಕ್ಕೆ ಈಡಾಗಿರೋದು. ಹುಮ್ನಾಬಾದ್ ಹಾಸ್ಟೆಲ್ನಲ್ಲಿದ್ದರು ಸಂಜೀವ್ ಅವರ ಮಗಳನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ ಸಂಜೀವ್ ಕುಮಾರ್ ಅವರು ಅಲ್ಲಿ ಹೊರಡ್ತಾರೆ. ಆ ಸಂದರ್ಭದಲ್ಲಿ ಇದೀಗ ತಂದೆ ಸಂಜೀವ್ ಕುಮಾರ್ ದುರ್ಮರಣಕ್ಕೆ ಈಡಾಗಿರೋದು. ಇದು ಗಾಳಿಪಟದ ಮಾಂಜಾದಾರ ಕತ್ತನ್ನ ಸೀಳಿ ಅವರು ರಸ್ತೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಹಾಸ್ಟೆಲ್ನಲ್ಲಿರುವಂತಹ ಮಗಳನ್ನ ಕರ್ಕೊಂಡು ಬರೋದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ದುರ್ಘಟನೆ ನಡೆದಿದ್ದು ತಾಳಮಡಗಿ ಗ್ರಾಮದ ಬಳಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು ಗಾಳಿಪಟದ ಮಾಂಜಾದಾರ ಸಂಜೀವ್ ಅವರ ಕತ್ತನ್ನ ಸೀಳಿತ್ತು. ಮಗಳಿಗೆ ಕೊನೆಯ ಕರೆ ಮಾಡಿ ಪ್ರಾಣ ಬಿಟ್ಟಿದ್ದಾರೆ ಸಂಜೀವ್ ಅವರು. ನಡು ರಸ್ತೆಯಲ್ಲಿ ಅವರು ನರಳಿ ಪ್ರಾಣ ಬಿಟ್ಟಿದ್ದಾರೆ. ರಸ್ತೆಯಲ್ಲಿ ಒದ್ದಾಡಿದ್ದಾರೆ ಅವರು. ಈ ಗಾಳಿಪಟದ ಮಾಂಜಾದಾರ ಅವರ ಪ್ರಾಣವನ್ನೇ ತೆಗೆದಿದೆ. ಮಾಂಜಾದಾರ ಕತ್ತಿಗೆ ಸಿಲುಕಿ ಬೈಕ್ ಸವಾರ ಸಾವನ್ನಪ್ಪಿದ ಪ್ರಕರಣದ ಬಗ್ಗೆ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಮಾತಾಡಿದ್ದಾರೆ, ನೋಡಿ. ಅವರು ಬೈಕ್ ಮೇಲೆ ಹೋಗ್ತಿರುವಾಗ ಆಗಲೇ ರೋಡ್ ಮೇಲೆ ಬಿದ್ದಿದ್ದ ಒಂದು ಮಾಂಜಾ ವೈರು
ಅವರ ಕುತ್ತಿಗೆಗೆ ಸುತ್ತಿಕೊಂಡು ಅಲ್ಲೇ ಬಿದ್ದು ಕಟ್ಟಾಗಿ ಅಲ್ಲೇ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಯಿತು. ಈಗಾಗಲೇ ನಾವು 3 ದಿನದಿಂದ ಒಂದು ಡ್ರೈವ್ ಮಾಡ್ತಾ ಇದ್ದೀವಿ ನಮ್ಮ ಇಡೀ ಜಿಲ್ಲೆಯಲ್ಲಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಾಳಿಪಟವನ್ನು ಹಾರಿಸುವ ವಿಷಯದಲ್ಲಿ ಈ ಮಾಂಜಾ ದಾರವನ್ನು ಯೂಸ್ ಮಾಡುವುದು ನಿಷಿದ್ಧ ಮಾಡಲಾಗಿದೆ ಈಗಾಗಲೇ. ಆದರೂ ಸಹ ಕೆಲವು ಅಂಗಡಿಗಳು ಈ ದಾರವನ್ನು ಮಾರುತ್ತಿದ್ದು ನಮ್ಮನ್ನು ಬಂದಿದೆ. 2-3 ಕಡೆ ನಾವು ಸೀಸ್ ಮಾಡಿದ್ದೆವು ಕೂಡ. ಮತ್ತೊಂದು ಸರಿ ಎಲ್ಲರಿಗೂ ನಾವು ಅಂಗಡಿಗಳಿಗೆ ಹೇಳುವುದೇನೆಂದರೆ, ಈ ನಿಷಿದ್ಧ ಮಾಂಜಾ ದಾರವನ್ನು ಮಾರಾಟ ಮಾಡಿದ್ದಲ್ಲಿ ಅಥವಾ ಉಪಯೋಗಿಸಿದಲ್ಲಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ನಾನು ಹೇಳ್ತೇನೆ. ಅವರು ಬೈಕ್ ಮೇಲೆ ಹೋಗ್ತಿರುವಾಗ ಆಗಲೇ ರೋಡ್ ಮೇಲೆ ಬಿದ್ದಿದ್ದ ಒಂದು ಮಾಂಜಾ ವೈರು ಅವರ ಕುತ್ತಿಗೆಗೆ ಸುತ್ತಿಕೊಂಡು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ ಹೊಸಮನಿ, ಈಗಾಗಲೇ ಅದು ನಿಷೇಧ ಇದ್ರೂ ಕೂಡ ಮಾಂಜಾದಾರ ಹೇಗೆ ಅಲ್ಲಿ ಸಿಕ್ತು, ಯಾರು ಈ ರೀತಿಯಾಗಿ ಮಾಡಿದ್ರು, ಜೊತೆಗೆ ಅಲ್ಲಿ ನರಳ್ತಾ ಇದ್ರೂ ಕೂಡ ಯಾರು ಕೂಡ ಅವರ ಸಹಾಯಕ್ಕೆ ಹೋಗ್ಲಿಲ್ವಾ? ಈಗ ಪೊಲೀಸರು ತನಿಖೆ ಯಾವ ರೀತಿಯಾಗಿ ಮಾಡ್ತಿದ್ದಾರೆ? ನವಿತಾ ಜೈನ್, ಏನು ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥ ಒಂದು ದುರಂತ ಘಟನೆ ಏನಂದ್ರೆ, ಮಾಂಜಾದಾರವನ್ನು ಬೈಕ್ ಸವಾರನ ಕುತ್ತಿಗೆಯನ್ನ ಸಿಳಿ ಪ್ರಾಣವನ್ನೇ ಬಲಿ ಪಡೆದಿರ್ತಕ್ಕಂಥದ್ದು. ಬಂಬಳಗಿ ಗ್ರಾಮದ ಸಂಜೀವ್ ಕುಮಾರ್ ಹೊಸಮನಿ ಎಂಬ ವ್ಯಕ್ತಿಯನ್ನ ಬಲಿ ಪಡೆದಿರ್ತಕ್ಕಂಥದ್ದು. ಏನು ಹುಮ್ನಾಬಾದ್ನ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದ್ತಕ್ಕಂಥ ಮಗಳನ್ನ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಮನೆಗೆ ಕರೆತರಲಿಕ್ಕೆ ಬೈಕ್ ನಲ್ಲಿ ತೆರಳತಕ್ಕಂಥ ಸಂದರ್ಭದಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ಅಡ್ಡಲಾಗಿ ಬಿದ್ದಿದ್ದಂತ ಒಂದು ಮಾಂಜಾ ಏನು ಕತ್ತು ಸೀಳಿ ಬೈಕ್ ಸವಾರನನ್ನ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥ ದುರಂತ ಘಟನೆ ನಡೆದಿರ್ತಕ್ಕಂಥದ್ದು. ಈಗ ಸಂಜೀವ್ ಕುಮಾರ್ ಅಂತ ಕುಟುಂಬಸ್ಥರು ಮನೆಯ ಒಡೆಯನ್ನ ಕಳೆದುಕೊಂಡು ಇವತ್ತು ದುಃಖದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಏನು ಮಾಂಜಾ ರಾಜ್ಯದಲ್ಲಿ ಬ್ಯಾನ್ ಆಗಿರ್ತಕ್ಕಂಥದ್ದು, ಅದೇ ರೀತಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಬ್ಯಾನ್ ಆಗಿರ್ತಕ್ಕಂಥದ್ದು. ಸಂಕ್ರಾಂತಿ ಹಬ್ಬದಲ್ಲಿ ಸಹಜವಾಗಿ ಗಾಳಿಪಟವನ್ನ ಹಾರಾಟ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಮಾಂಜಾದಾರ ಹೇಗೆ ಸಿಗ್ತಾ ಅನ್ನೋದೇ ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಈಗ ಪೊಲೀಸ್ ಇಲಾಖೆ ಕೂಡ ಜಿಲ್ಲೆಯಲ್ಲಿ ಈ ಮಾಂಜಾದಾರ ನಿಷಿದ್ಧ ಕುರಿತು ಜನರಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದಾರೆ. ಆದ್ರೂ ಕೂಡ ಅಂಗಡಿಕಾರರು ಕೆಲವೊಂದಿಷ್ಟು ಜನ ಕತ್ತು ಮುಚ್ಚಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಕ್ಕಂಥದ್ದು. ಇದು ಪೊಲೀಸ್ ಇಲಾಖೆಯ ಗಮನ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಕೆಲವೊಂದಿಷ್ಟು ಕಡೆಗಳಲ್ಲಿ ಸೀಜ್ ಕೂಡ ಮಾಡಿರ್ತಕ್ಕಂಥದ್ದು ಮಾಂಜಾದಾರನ. ಏನು ಇವತ್ತು ಬಲಿ ಪಡೆದಿರೋ ಈ ಮಾಂಜಾದಾರದಿಂದ ಬೈಕ್ ಸವಾರ ಏನು ಮೃತಪಟ್ಟಿದ್ದಾನೆ, ಪೊಲೀಸ್ ಅಲರ್ಟ್ ಆಗಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಮಾಂಜಾದಾರ ಮಾಡಿರ್ತಕ್ಕಂಥವ್ರ ಮಾರಾಟ ಮಾಡ್ತಕ್ಕಂಥವ್ರ ಮೇಲೆ ಹದ್ದಿನ ಕಣ್ಣು ಇಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಹಬ್ಬದ ಸಂಭ್ರಮದಲ್ಲಿ ಮನೆಯ ಒಡೆಯನನ್ನ ಕಳೆದುಕೊಂಡಿರ್ತಕ್ಕಂಥ ಕುಟುಂಬ ಇವತ್ತು ದುಃಖದಲ್ಲಿ ಇರ್ತಕ್ಕಂಥದ್ದು. ನವಿತಾಜಿ, ಓಕೆ, ಥ್ಯಾಂಕ್ ಯು ದುರ್ಗಪ್ಪ ಡೀಟೇಲ್ಸ್ಗೆ.